ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1 ಮಾರ್ಚ್ 2025. ವಿಷಯ ಅರ್ಥಶಾಸ್ತ್ರ. ಮಾದರಿಯ ಪ್ರಶ್ನೆ ಉತ್ತರಗಳು. ಗರಿಷ್ಠ ಅಂಕ 80. ಭಾಗ ಎ. ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಪ್ರಶ್ನೆ ನಂಬರ್ 1. ಸ್ಥಾನದರ್ಶಕ ದೃಷ್ಟಿಗುಣ ವಿಶ್ಲೇಷಣೆಯು ದೃಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಎ. ಸಂಖ್ಯೆಗಳಲ್ಲಿ, ಬಿ. ಪ್ರತಿಫಲಗಳಲ್ಲಿ, ಸಿ. ಶ್ರೇಣಿಗಳಲ್ಲಿ, ಡಿ. ಅನುಪಾತಗಳಲ್ಲಿ. ಇಲ್ಲಿ ಸರಿಯಾದ ಉತ್ತರ ಸಿ. ಶ್ರೇಣಿಗಳಲ್ಲಿ. TFCಯು 100 ರೂಪಾಯಿಗಳು ಮತ್ತು TVCಯು 125 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಅದರಲ್ಲಿ ಎ 25, ಬಿ 125, ಸಿ 175, ಡಿ 225. ಇಲ್ಲಿ ಉತ್ತರ ಡಿ 225. ಮೂರನೇದು ಮಹಾ ಆರ್ಥಿಕ ಕುಸಿತದ ವರ್ಷ. ಎ 1929, ಬಿ 1889, ಸಿ 1920, ಡಿ 2008. ಉತ್ತರ ಎ 1929. ಅದಕ್ಕೆ ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ. ಎ. ಉಳಿತಾಯ, ಬಿ. ಹೂಡಿಕೆ, ಸಿ. ಬಡ್ಡಿ ದರ, ಡಿ. ಹೂಡಿಕೆ ಹಿಂತೆಗೆತ. ಇಲ್ಲಿ ಉತ್ತರ ಬಿ. ಹೂಡಿಕೆ. ಐದನೇದು ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದಾದ ಈ ಮಾರುಕಟ್ಟೆ ಕೊಂಡಿಗಳನ್ನು ಹೀಗೆನ್ನುತ್ತೇವೆ. ಎ. ಹಣಕಾಸಿನ ಮಾರುಕಟ್ಟೆ ಕೊಂಡಿ, ಬಿ. ಉತ್ಪನ್ನ ಮಾರುಕಟ್ಟೆ ಕೊಂಡಿ, ಸಿ. ಶ್ರಮದ ಮಾರುಕಟ್ಟೆ ಕೊಂಡಿ, ಡಿ. ವಿನಿಮಯ ಮಾರುಕಟ್ಟೆ ಕೊಂಡಿ. ಇಲ್ಲಿ ಉತ್ತರ ಬಿ. ಉತ್ಪನ್ನ ಮಾರುಕಟ್ಟೆ ಕೊಂಡಿ. ರೋಮನ್ ಅಂಕಿ 2ದಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರ ಆರಿಸಿ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಇಲ್ಲಿ ಕೂಡ 1 ಅಂಕದ ಪ್ರಶ್ನೆ 5 × 1 = 5 ಅಂತಕ್ಕಂಥದ್ದು. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಕಗಳು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಅಂತಂದರೆ ಇಲ್ಲಿ ಉತ್ತರ ಸರ್ಕಾರ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆ ವಿಭಿನ್ನ ಗುಣಲಕ್ಷಣವಾಗಿದೆ. ಉತ್ತರ ಪರಿಪೂರ್ಣ ಪೈಪೋಟಿ. ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ. ಉತ್ತರ ಉತ್ಪನ್ನ ವಿಧಾನ. 9. ಭಾರತದಲ್ಲಿ ಕರೆನ್ಸಿಯು ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಅದು RBI. ಅಂತಂದರೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದಲ್ಲಿ ಡ್ಯಾಶ್ ವರ್ಷವು
ಈ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಯಾವ ವರ್ಷ ಅಂತ ಹಣಕಾಸು ವರ್ಷ. ರೋಮನಕ್ಕೆ 3 ಹೊಂದಿಸಿ ಬರೆಯಿರಿ. ಎ ಭಾಗ ಬಿ ಭಾಗದಲ್ಲಿ ಇಲ್ಲಿ ಕೂಡ 5 ಪ್ರಶ್ನೆ ಇರ್ತವೆ. ಅದರಲ್ಲಿ ಕೂಡ 1 ಅಂಕದ ಪ್ರಶ್ನೆಗಳು 5 into 1. ಇಲ್ಲಿ ಕೂಡ ಈ ಏರಿಯಾದಲ್ಲಿ ಕೂಡ 5 ಮಾರ್ಕ್ಸ್ಗಳನ್ನು ಪಡಿಬಹುದು. ಮಾದರಿಯ ಅರ್ಥಶಾಸ್ತ್ರ, ಇದು ಕಾರ್ಯತಂತ್ರಗಳ ಮೌಲ್ಯಮಾಪನ. ಮಾದರಿಯ ಅರ್ಥಶಾಸ್ತ್ರ, ಕೂಲಿ ದರ, VMPL, ಗೃಹ ಕೃತ್ಯ, ಹಣರಹಿತ ವಿನಿಮಯ, M3 ಮತ್ತು M4, ವಿಶಾಲ ಹಣ, ಕಚ್ಚಾ ಸರಕು, ಈ ಒಂದು ಮಧ್ಯವರ್ತಿಯ ಸರಕುಗಳು.